ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಮಾರುತಿ ಸುಜುಕಿ ರೆಡಿಜು ಕಾರ್ ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹೌದು. ಯಾವ್ದೈತ್ರಿ ಸರ್ ಇದು ರೆಡಿಜದಾಗ? ಏನು ಸರ್? ರೆಡಿಜಲ್ಲಿ ಯಾವ್ದೈತ್ರಿ ಸರ್ ಕಾರ್ ಇದು? ವಿ ಎಕ್ಸ್ ವೇರಿಯಂಟ್ ZDI ಐತೆ? ಅದು ZDI ಟಾಪ್ ಆ್ಯಂಡ್ ಡೀಸೆಲ್. ಜಡ್ಡಿ ಐತ್ರಿ, ಡೀಸೆಲ್ ವೇರಿಯಂಟ್? ಹೌದು ಹೌದು. ಓಕೆ. ಏನೈತ್ರಿ ಸರ್ ಮಾಡಲು? 15 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್ನು. ಓಕೆ, 2015 16 ಮಾಡಲ್ ಅಂತ ಹೇಳ್ಬೋದು. ಹೌದು. ಓಕೆ. ಓನರ್ ಎಷ್ಟಾಗಿದ್ರೆ ತಾವು ಗಾಡಿಗೆ? ಎರಡನೇ ಓನರು. ಗಾಡಿ ಯಾರು ತೊಗೊಂತಾರೆ ಅವ್ರಂತರೂ 3ನೇ ಓನರ್ ಆಗ್ತಾರೆ ರೀ. ಹೌದು. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಗಾಡಿ ಕಿಲೋಮೀಟ್ರ್ ಓಡಿರೋದು? 94,000 ಓಡಿದೆ. 94,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಅದು ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು? ಮೀಟ್ರ್ ಚಾಲ್ತಿಯಲ್ಲಿದೆ, ಅದೇನು ಶೋರೂಮಲ್ಲಿ ಏನು ಮೇಂಟೈನ್ ಆಗಿಲ್ಲ ಅದು. ಹೊರಗಡೆ ಕೂಡ ಮೇಂಟೈನ್ ಮಾಡಿದ್ದೀರಾ? ಹೌದು. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟೈರ್ ಎಲ್ಲ 50% ಇದೆ ಸರ್. 5 ಟೈರ್ ಕೂಡ? ಹ್ಞೂ. ಓಕೆ. ಸರ್, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಇಟ್ಕೊಂಡಿರ ತಾವು? ಚೆನ್ನಾಗಿದೆ. ಓಕೆ. ಸಿವಿಲ್ ಇಂಜನ್ ಐತ್ರಿ? ಏನು ಇಂಜನ್ ಕೆಲಸ ಆಗೈತ್ರಿ ಮೆಕ್ಯಾನಿಕಲ್? ಸೇಲ್ ಇಂಜಿನ್. ಇನ್ನು ಅವ್ರಿಗೂ ಕೆಲ್ಸಕ್ಕೆ ಬಂದಿಲ್ಲ ರೀ? ಇಲ್ಲ. ಸರ್, ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ ಬರುತ್ತೆ 20 ಮೇಲೆ ಬರುತ್ತೆ. 20 ಮೇಲೆ ಬರ್ತೈತೆ ರೀ ಇದು? ಡೀಸೆಲ್ ಗಾಡಿ ಅಲ್ವಾ. ಓಕೆ. ಇವಾಗ ಇಂಟೀರಿಯರ್ ಎಲ್ಲ ನಮಗೆ ಫೀಚರ್ಸ್ ಎಲ್ಲ ಏನೇನು ಸಿಗ್ತೈತೆ ರೀ ಈ ವೆಹಿಕಲ್ಗೆ? 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಹ್ಞೂ ಲೆದರ್ ಸೀಟ್ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ, ಹ್ಞೂ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಹ್ಞೂ ಮ್ಯಾಗ್ ವೀಲ್ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ಇದು. ಫುಲ್ಲಿ ಟ್ಯಾಪ್ ಆ್ಯಂಡ್ ವೇರಿಯಂಟು ಇದು ಏನು ಎಷ್ಟು ಹೇಳಿದ್ರಲ್ಲ ಇದೆಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದಾ? ಹೌದು. ಓಕೆ ರೀ ಸರ್. ಇವಾಗ ಗಾಡಿ ತೊಗೊಂಡವ್ರಿಗೆ ಏನೂ ಒಂದು ರೂಪಾಯಿದಷ್ಟು ಇಂಟೀರಿಯರ್ ಒಳಗಡೆ ಏನೂ ಆಗಿರ್ಬೋದು, ಇಲ್ಲ. ಬಾಡಿ ಕೆಲಸ ಆಗಿರ್ಬೋದು ಏನು ಮಾಡ್ಸೋಂಥ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ತೊಗೊಂಡು ಸದ್ಯಕ್ಕೆ ಫ್ಯಾಮಿಲಿಗೆ ಯೂಸ್ ಮಾಡ್ಕೋಬೋದು. ಇಟ್ಕೋಬೋದು. ಓಕೆ. ಏನು ಮಾಡ್ಸಂಗೂ ಇಲ್ಲ. ಆಯಿಲ್ ಸರ್ವಿಸು ಮಾಡಿಸಿದೆ, ಹ್ಞೂ ಫ್ರಂಟ್ ಸಸ್ಪೆನ್ಷನ್ ಕೆಲಸನೂ ಮಾಡಿಸಿದೆ. ಓಕೆ. ಏನು ಕೆಲಸ, ಕ್ಲಚ್ಚು ಚೆನ್ನಾಗಿದೆ, ಏನು ಕೆಲಸ ಇಲ್ಲ. ಓಕೆ. ತಮ್ಮ ಗಾಡಿ ಆಕ್ಸಿಡೆಂಟು ರೀಪೇಂಟು ಈ ಥರ ಯಾವುದೂ ಪ್ರಾಬ್ಲಮ್ನೂ ಆಗಿಲ್ಲ? ಟಚಪ್ಗಳಾಗಿದ್ದಾವೆ. ಓಕೆ. ಮೇಜರಾಗಿ ಏನೂ ಆಗಿಲ್ಲಲ್ಲ? ಇಲ್ಲ ಇಲ್ಲ. ಓಕೆ ಸರ್. ಸರ್, ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ ಗಾಡಿಗೆ? ಇನ್ಶೂರೆನ್ಸ್ ಒಂದು 4-5 ತಿಂಗಳು ರನ್ನಿಂಗ್ ಇದೆ, ಥರ್ಡ್ ಪಾರ್ಟಿ. ಹ್ಞೂ FC ಬಂದು ನಿಮಗೆ 16 ಅಂದರೆ 2031 ತನಕ ಬರುತ್ತೆ. 2031 ತನಕ FC ರನ್ನಿಂಗ್ ಸಿಗ್ತೈತೆ ರೀ, ವೈಟ್ ಬೋರ್ಡ್ ಆಗಿರೋದ್ರಿಂದ. ಇವಾಗ ಇನ್ಸೂರೆನ್ಸ್ ಹೌದು. ಏನಂದ್ರಿ ಥರ್ಡ್ ಪಾರ್ಟಿ 5 ತಿಂಗಳ ತನಕ ಐತ್ರಿ ರನ್ನಿಂಗು? ಹೌದು. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? 4.65 ಕೋಟ್ ಮಾಡ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 4,65,000ನಾ? ಹೌದು. ಓಕೆ. ಮಾಡಲು 2015 ಐತ್ರಿ. ಓನರ್ ಕೂಡ ತಾವು ಆಲ್ರೆಡಿ ಸೆಕೆಂಡ್ ಅಲ್ಲ? ಹೌದು. ಓಕೆ. ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ. ಹೌದು. ಇವಾಗ ತಾವು ರೇಟ್ ಹೇಳಕತ್ತಿದ್ದು 4,65,000. ನಮ್ಮ ಕಡೆಯಿಂದ ಬಂದವರಿಗೆ ಇದರಲ್ಲಿ ಏನು ಮಾಡಿಕೊಡ್ತೀರಿ ಸರ್ ನೆಗೆಶ್ಬಲ್ಲು? ಮಾಡ್ಕೊಡೋಣ, ಬರೋಕ್ಕೆ ಹೇಳಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಮಾಡಿಕೊಡ್ತೀರಲ್ಲ ಒಟ್ಟಿನಲ್ಲಿ? ಹ್ಞೂ. ಓಕೆ. ಗಾಡಿ ಇರುವಂಥ ಲೊಕೇಶನ್ ಸರ್? ಬೆಂಗಳೂರು ವಿಜಯನಗರ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹಾಂ, ಇದೆ ಇದೆ. ಓಕೆ ರೀ ಸರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹ್ಞೂ, ಸರಿ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.